2026 ವರ್ಷ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕಟಕ ರಾಶಿಯವರಿಗೆ ಈ ವರ್ಷ ಹೇಗಿರುತ್ತೆ? ಜನ್ಮದಲ್ಲಿ ಗುರು ಸಂಚಾರ, ನಷ್ಟದಲ್ಲಿ ಗುರು ಸಂಚಾರ. ಒಂದು ಕಡೆ ಕೂತ್ಕೊಳ್ಳೋಕ್ಕಾಗಲ್ಲ ನೀವು ಕಟಕ ರಾಶಿಯವರು. ಈ ವರ್ಷದಲ್ಲಿ ಸುತ್ತಾಟಗಳು, ತಿರುಗಾಟಗಳು, ಹೇಳು ಬೀಳುಗಳು ಹೆಚ್ಚಾಗಿ ಬರ್ತಕ್ಕಂಥದ್ದು ಕಂಡುಬರುತ್ತೆ. ಜಾಗೃತೆಯನ್ನು ವಹಿಸ್ತಕ್ಕಂಥ ಕೆಲಸವನ್ನು ಮಾಡಿ. ಸಾಲದ ಬಾಧೆಗೆ ಸಿಕ್ಕಾಕೊಳ್ತಕ್ಕಂಥ ಸಾಧ್ಯತೆ ಇದೆ. ಯಾರ್ಯಾರು ಕಟಕ ರಾಶಿಯವರಿದ್ದೀರೋ ಈ ವರ್ಷದಲ್ಲಿ ಸಾಲಗಳನ್ನು ಮಾಡಬೇಡಿ. ಸಾಲಗಳನ್ನು ಮಾಡಿದರೆ ನೀವು ಎಷ್ಟೋ ವರ್ಷಗಳ ಕಾಲ ಆ ಸಾಲವನ್ನು ತೀರಿಸೋಕ್ಕಾಗಲ್ಲ. ಇಲ್ಲದೇ ಇರತಕ್ಕಂಥ ಸಮಸ್ಯೆಗಳು ಹೆಚ್ಚಾಗಿ ಕಂಡುಬರುತ್ತೆ. ಕುಟುಂಬದಲ್ಲಿ ಸುಖಕರವಾದ ಒಂದು ವಾತಾವರಣವನ್ನು ವರ್ಷದಲ್ಲಿ 1-2-3 ತಿಂಗಳು ನೋಡಬಹುದು ಅಷ್ಟೇ. ನೀವು ಸುಖಕರವಾದ ಒಂದು ವಾತಾವರಣ ಅಂತಕ್ಕಂಥದ್ದಿರಲ್ಲ. ಹಣದ ತೊಂದರೆ, ಯಾರ್ಯಾರು ಉದ್ಯೋಗವನ್ನು ಮಾಡ್ತಾ ಇದ್ದೀರೋ ಉದ್ಯೋಗದಲ್ಲಿ ಕಿರಿಕಿರಿ ಆಗ್ತಕ್ಕಂಥದ್ದು, ನಿಮ್ಮ ಸೇವಕರೇ ನಿಮಗೆ ಬಾಂಬ್ ಹಾಕ್ಬಿಡ್ತಾರೆ. ಇಲ್ಲದೆ ಇರತಕ್ಕಂಥ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡ್ತಾರೆ, ಉತ್ಪತ್ತಿಯನ್ನು ಮಾಡ್ತಾರೆ. ಜಾಗೃತೆಯನ್ನು ವಹಿಸಿ. ಈ ವರ್ಷದಲ್ಲಿ ಉದ್ಯೋಗ ಬದಲಾವಣೆಯನ್ನ ಮಾತ್ರ ಮಾಡಲಿಕ್ಕೆ ಹೋಗಬೇಡಿ. ಮಾಡ್ತಕ್ಕಂಥ ಪರಿಸ್ಥಿತಿ ಬಂದೇ ಬರುತ್ತೆ. ಯಾಕೆಂದ್ರೆ ಗುರು ಜನ್ಮದಲ್ಲಿದ್ದಾಗ ಸ್ಥಾನ ಭ್ರಷ್ಟತ್ವವನ್ನು ಮಾಡ್ತಾನೆ, ಸ್ಥಾನ ಬದಲಾವಣೆಯನ್ನ ಮಾಡ್ತಾನೆ. ಕೆಟ್ಟ ಹೆಸರು ಬರ್ತಕ್ಕಂಥ ಸಾಧ್ಯತೆ ಇದೆ. ಆದರೆ ಸ್ವಲ್ಪ ಶನಿ ಭಾಗ್ಯ ಸ್ಥಾನದಲ್ಲಿ ಇರೋದ್ರಿಂದ ಸ್ವಲ್ಪ ಅನುಕೂಲಗಳನ್ನು ನೋಡ್ತಕ್ಕಂಥ ಸಾಧ್ಯತೆ ಇದೆ. ಉತ್ತಮ ಬುದ್ಧಿಶಕ್ತಿ ಅಂತಕ್ಕಂಥದ್ದು ಬರುತ್ತೆ. ಸಕಾಲಕ್ಕೆ ಬುದ್ಧಿಶಕ್ತಿಯನ್ನು ಉಪಯೋಗಿಸ್ತಕ್ಕಂಥ ಕೆಲಸವನ್ನು ಮಾಡಿ. ಆಗ ಅನುಕೂಲಗಳು ಅಂತಕ್ಕಂಥದ್ದು ನಿಮಗೆ ಪ್ರಾಪ್ತಿಯಾಗ್ತಕ್ಕಂಥದ್ದು ಕಂಡು ಬರುತ್ತೆ. ಪರಸ್ಥಳ ವಾಸವನ್ನು ಮಾಡಬೇಕಾಗತ್ತೆ. ಅಧಿಕ ಧನ ವ್ಯಯವನ್ನು ಮಾಡ್ಕೊಂಡ್ಬಿಡ್ತೀರಾ. ಅಯ್ಯೋ ಮುಂದಿನ ತಿಂಗಳು ಸಂಬಳ ಬರುತ್ತೆ ಬಿಡು ಅಂತ ಹೇಳಿ ಈ ತಿಂಗಳು ಖರ್ಚು ಮಾಡತಕ್ಕಂಥ ಕೆಲಸವನ್ನು ಮಾಡ್ತೀರಾ. ಖರ್ಚುಗಳಿಗೆ ಕಡಿವಾಣ ಹಾಕ್ತಕ್ಕಂಥ ಕೆಲಸವನ್ನು ಮಾಡಿ. ಎಲ್ಲೋ ಒಂದು ಕಡೆ ಉಳಿತಾಯದ ಬಗ್ಗೆ ಗಮನವನ್ನು ಹರಿಸ್ತಕ್ಕಂಥ ಕೆಲಸವನ್ನು ಮಾಡಿ. ಇಲ್ಲ ಅಂದರೆ ಮಾನಸಿಕವಾಗಿ ಕಿರಿಕಿರಿಯಾಗಿ ಮನೋವ್ಯತೆ ಅಂತಕ್ಕಂಥದ್ದು ಅಧಿಕವಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ನೀವು ಮಾಡ್ತಕ್ಕಂಥ ಕೆಲಸ ಕಾರ್ಯದಲ್ಲಿ ಬಹಳಷ್ಟು ವಿಘ್ನಗಳು ಅಂತಕ್ಕಂಥದ್ದನ್ನು ಹೆಚ್ಚಾಗಿ ಈ ವರ್ಷದಲ್ಲಿ ನೋಡಬೇಕಾಗತ್ತೆ. ಹಾಗಾದರೆ ಗುರುಗಳೇ, ಈ ವರ್ಷದಲ್ಲಿ ನಮಗೇನು ಅನುಕೂಲನೇ ಇಲ್ವಾ? ಖಂಡಿತವಾಗಿ ಇದೆ. ಯಾರು ಪರಮ ಹನುಮನ ಭಕ್ತರಾಗಿದ್ದೀರೋ, ಯಾರು ಪ್ರತಿನಿತ್ಯ ಹನುಮ ಚಾಲೀಸ ಪಾರಾಯಣವನ್ನು ಮಾಡ್ತೀರೋ, ಹನುಮನ ಒಂದು ಪೆಂಡೆಂಟನ್ನು ಖರೀದಾರದಲ್ಲಿ ಯಾರು ಧಾರಣೆಯನ್ನು ಮಾಡಿಕೊಂಡಿರ್ತೀರೋ ಅಂಥವರಿಗೆ ಸ್ವಲ್ಪ ಸಾಲದ ಬಾಧೆಯಿಂದ ಮುಕ್ತಿ ಅಂತಕ್ಕಂಥದ್ದು ಕೂಡ ಕಂಡು ಬರುತ್ತೆ ಅಂತ ಹೇಳುತ್ತೆ ಜ್ಯೋತಿಷ್ಯ ಶಾಸ್ತ್ರ. ಇನ್ನು ಬಿಸಿನೆಸ್ ಮಾಡ್ತಕ್ಕಂಥವರು, ವ್ಯಾಪಾರ ಅಂತ ಕರಿತೀವಿ. ಈ ವ್ಯಾಪಾರ ಮಾಡ್ತಕ್ಕಂಥವರು ದೊಡ್ಡ ವ್ಯಾಪಾರಿಗಳಿಗೂ ಸ್ವಲ್ಪ ನಷ್ಟಗಳಾಗ್ತಕ್ಕಂಥದ್ದು. ಸಣ್ಣ ಪುಟ್ಟ ವ್ಯಾಪಾರಿಗಳು ನೀವು ಅಂದುಕೊಂಡಷ್ಟು ಲಾಭ ಬರಲ್ಲ ರೀ. ಬಹಳಷ್ಟು ಜನ ಅನ್ಕೋತೀರಾ, ಅಯ್ಯೋ ಇವತ್ತು ಡಬ್ಬಲ್ ವ್ಯಾಪಾರದಲ್ಲಿ ಡಬ್ಬಲ್ ಲಾಭ ತೆಗೆದು ಬಿಡಬೇಕು ಅಂತ ಬೆಳಗ್ಗೆ ಹೊರಡ್ತೀರಾ. ಆದರೆ ಬರಲ್ಲ ಈ ವರ್ಷದಲ್ಲಿ. ಎಚ್ಚರಿಕೆ ವಹಿಸಿ. ಕ್ಷಣ ಕ್ಷಣಕ್ಕೂ ಬುದ್ಧಿಶಕ್ತಿಯನ್ನು ಉಪಯೋಗಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಇಲ್ಲಾಂದ್ರೆ ನಿಮಗೆ ನೆಮ್ಮದಿಯ ವಾತಾವರಣ ಅಂತಕ್ಕಂಥದ್ದು ಸಿಗಲ್ಲ. ಇನ್ನು ಯಾರಾದರೂ ಆಸ್ತಿ ವಿಚಾರಗಳಲ್ಲಿ ವಿಭಜನೆಯನ್ನ ಮಾಡ್ಕೊಳ್ತಕ್ಕಂಥ ಕೆಲಸ, ಭಾಗಗಳನ್ನು ಮಾಡ್ಕೊಳ್ತಕ್ಕಂಥ ಕೆಲಸ ಏನಾದರೂ ಇದ್ದರೆ 27ಕ್ಕೆ ತಳ್ತಕ್ಕಂಥ ಕೆಲಸವನ್ನು ಮಾಡಿ. ದಯಮಾಡಿ ಡಿಸ್ಟ್ರಿಬ್ಯೂಟ್ ಮಾಡ್ಕೋಬೇಡಿ, ಡಿವೈಡ್ ಮಾಡ್ಕೋಬೇಡಿ. ಅದರಿಂದ ನಾನಾ ರೀತಿಯ ಸಮಸ್ಯೆಗಳಾಗತ್ತೆ. ಶತ್ರು ಬಾಧೆ ಅಂತಕ್ಕಂಥದ್ದು ಉತ್ಪತ್ತಿಯಾಗತ್ತೆ. ದಾಯಾದಿಗಳ ಜೊತೆಯಲ್ಲಿ ಕಲಹಗಳು, ಅಣ್ಣ ತಮ್ಮಂದಿರ ಜೊತೆಯಲ್ಲಿ ಕಲಹಗಳಾಗ್ತಕ್ಕಂಥ ಸಾಧ್ಯತೆಗಳಿದೆ. ಜಗಳಗಳನ್ನು ಮಾಡ್ಕೋಬೇಡಿ. ಮಾತು ಹಾಡಿದರೆ ಹೋಯ್ತು, ಮುತ್ತು ಹೊಡೆದರೆ ಹೋಯ್ತು ಅಂತ ಗಾದೆ ಇದೆ. ಆದಷ್ಟು ಜಾಗೃತೆಯನ್ನು ವಹಿಸ್ತಕ್ಕಂಥ ಕೆಲಸವನ್ನು ಮಾಡಿ. ಏನೇ ಇದ್ರೂ ಕೂತು ಮಾತನಾಡಿ ಬಗೆಹರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಆಗ ಸ್ವಲ್ಪ ಅನುಕೂಲಗಳನ್ನು ನೀವು ಪಡಿಬಹುದಾಗತ್ತೆ. ಆದರೆ ಇನ್ನೊಂದು ವಿಚಾರವನ್ನು ನಾನು ಹೇಳ್ತೇನೆ. ಗ್ರಹಚಾರ ಅಂತಕ್ಕಂಥದ್ದು ಯಾರ ತಾತನ ಮನೆ ಗಂಟಲ್ಲ, ಯಾರ ಅಪ್ಪನ ಮನೆ ಗಂಟಲ್ಲ. ಗ್ರಹಚಾರ ಹೇಳಿದಾಗ ನಾವು ಕೇಳಬೇಕು. ಇಲ್ಲ ಸಲ್ಲದ ಅಪವಾದಗಳು ಅಂತಕ್ಕಂಥದ್ದು ಈ ವರ್ಷದಲ್ಲಿ ಹೆಚ್ಚಾಗಿ ನಿಮ್ಮ ಮೇಲೆ ಬರುತ್ತೆ. ಕೆಟ್ಟ ಕೆಟ್ಟ ಭಾವನೆಗಳು, ಅನರ್ಥಗಳು, ಮಿಸ್ಅಂಡರ್ಸ್ಟ್ಯಾಂಡ್ ಅಂತಕ್ಕಂಥದ್ದು ಕೂಡ ಆಗುತ್ತೆ. ಅದು ದಾಂಪತ್ಯದಲ್ಲೂ ಕೂಡ ಇರಬಹುದು. ಯೋಚನೆಯನ್ನ ಮಾಡಿ. ಚಂದ್ರ ಬಲಂತು ತಾರಾ ಬಲಂತು ದೇವ, ಹೌದಲ್ವಾ? ಚಂದ್ರ ಬಲ ಅಂತಕ್ಕಂಥದ್ದು
ಗುರುಬಲ ಅಂತಕ್ಕಂಥದ್ದಿಲ್ಲ. ಯಾವಾಗ ಚಂದ್ರಬಲ ಅಂತಕ್ಕಂಥದ್ದಿಲ್ವೋ, ಚಂದ್ರಮ ಮನಸ್ಸೋ ಜಾತಃ, ಮನಸ್ಸು ಕೆಟ್ಟೋಗುತ್ತೆ. ಮನಸ್ಸು ಕೆಟ್ಟೋದಾಗ ಹೆಂಡತಿ ಹತ್ರನೋ ಗಂಡನ ಹತ್ರನೋ ಇಲ್ಲದೇ ಇರ್ತಕ್ಕಂಥ ಹನುಮಾನದ ರೀತಿ ನಡ್ಕೊಳ್ತಕ್ಕಂಥ ಒಂದು ಪರಿಸ್ಥಿತಿ. ನೀವು ತಪ್ಪೇ ಮಾಡಿರಲ್ಲ ರೀ, ಆದರೂ ತಪ್ಪು ನೀವು ಮಾಡಿದಿರ ಅಂತ ನಿರೂಪಣೆಯಾಗತ್ತೆ. ಎಚ್ಚರಿಕೆ ವಹಿಸಿ. ಯಾಕೆ ಈ ಮಾತನ್ನು ನಾನು ಹೇಳ್ತಾ ಇದ್ದೀನಿ ಅಂತ ಅಂದರೆ, ಯಾವಾಗ ಮನಸ್ಸು ಅಂತಕ್ಕಂಥದ್ದು ಶರೀರದಲ್ಲಿ ಶೀತಾಂಶ ಅಂತಕ್ಕಂಥದ್ದು ಏನಿದೆಯೋ ಸಮತೋಲನವನ್ನು ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೆ ಹೇಳೋದು ಲಿಕ್ವಿಡ್ ಅಂತಕ್ಕಂಥದ್ದು ಮನುಷ್ಯನ ಜೀವನದಲ್ಲಿದೆ, ಮನುಷ್ಯನ ಶರೀರದಲ್ಲಿದೆ. ಶರೀರದಲ್ಲಿ ಸರಿಯಾಗಿ ನೀರಿನ ಅಂಶ ಸರಿಯಾಗಿದ್ದರೆ ಮನುಷ್ಯನ ಜೀವನ ಸರಿ ಇರುತ್ತೆ ಅಂತ ಹೇಳುತ್ತೆ ಜ್ಯೋತಿಷ್ಯ ಶಾಸ್ತ್ರ. ಇವತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಹೇಳ್ತಾರೆ ವಾಟರ್ ಲೆವೆಲ್ ಅಂತಕ್ಕಂಥದ್ದು ಸರಿ ಇರಬೇಕು ಮನುಷ್ಯನಿಗೆ. ಆ ವಾಟರ್ ಲೆವೆಲ್ ಅಂತಕ್ಕಂಥದ್ದು ಸರಿ ಇಲ್ಲ ಅಂತ ಅಂದರೆ ನಾನಾ ರೀತಿಯ ಸಮಸ್ಯೆಗಳಾಗತ್ತೆ. ಮತ್ತೆ ಆರೋಗ್ಯದ ಕಡೆ ವಿಚಾರವನ್ನು ನಾವು ನೋಡಿದಾಗ ರಕ್ತ, ಶರ್ಕರ ವ್ಯಾಧಿ, ಅರ್ಬುದ, ರಕ್ತ ಪಿತ್ತಾದಿ ಇವೆಲ್ಲವೂ ಕೂಡ ಅಧಿಕವಾಗ್ತಕ್ಕಂಥ ಸಾಧ್ಯತೆಗಳಿದೆ. ಕಟಕ ರಾಶಿಯವರೇ ಆರೋಗ್ಯದ ಕಡೆ ಗಮನವನ್ನು ಹರಿಸಿ. ಯಾವುದೇ ಕಾರಣಕ್ಕೂ ಈ 2026ರಲ್ಲಿ ಬಿಸಿಲು ಜಾಸ್ತಿ ಇದೆ ಅಂತ ಹೇಳಿ ಅಥವಾ ದಾಹ ಆಗ್ತಾ ಇದೆ ಅಂತ ಹೇಳಿ ಅಧಿಕವಾಗಿ ಫ್ರಿಡ್ಜಲ್ಲಿ ಇಡ್ತಕ್ಕಂಥ ಸಾಮಗ್ರಿಗಳನ್ನು ಉಪಯೋಗಿಸ್ತಕ್ಕಂಥದ್ದಾಗಲಿ, ಜ್ಯೂಸ್ ಸೇವನೆ ಮಾಡ್ತಕ್ಕಂಥದ್ದಾಗಲಿ ಅಥವಾ ತಣ್ಣನೆಯ ಪಾನಿಯನ್ನು ನೀರನ್ನು ಸೇವಿಸ್ತಕ್ಕಂಥದ್ದಾಗಲಿ ದಯಮಾಡಿ ಮಾಡಬೇಡಿ. ಅದರಿಂದ ನಾನಾ ರೀತಿಯ ಸಮಸ್ಯೆಗಳು ಅಂತಕ್ಕಂಥದ್ದಾಗತ್ತೆ. ಎಚ್ಚರಿಕೆ ವಹಿಸ್ತಕ್ಕಂಥ ಕೆಲಸವನ್ನು ಮಾಡಿ. ಇನ್ನು ನಿಮಗೆ ಆಗಾಗ ಅಕಸ್ಮಾತ್ ಉದ್ಯೋಗ ಅಂತಕ್ಕಂಥದ್ದನ್ನು ನೀವು ಕಳ್ಕೊಂಬಿಟ್ರಿ ಅಂತ ಇಟ್ಕೊಳ್ಳಿ. ಸಣ್ಣ ಪುಟ್ಟ ಉದ್ಯೋಗಗಳು ಲಭ್ಯವಾಗ್ತಕ್ಕಂಥ ಒಂದು ಶುಭ ಯೋಗ ಇದೆ. ಗಣ್ಯ ವ್ಯಕ್ತಿಗಳ ಪರಿಚಯವೂ ಕೂಡ ಆಗುತ್ತೆ, ಆದರೆ ಪ್ರಯೋಜನ ಇಲ್ಲ. ದೊಡ್ಡವರು ಹೇಳ್ತಾರೆ, ನಾಯಲ್ಲಿ ಅಷ್ಟೊಂದು ಹಾಲಿದ್ರೆ ದೇವರಿಗ ದಿಂಡ್ರಿಗ, ಆ ರೀತಿ ಆಗುತ್ತೆ. ಗಣ್ಯ ವ್ಯಕ್ತಿ ಕೈಯಲ್ಲಿರ್ತಾರೆ, ನಿಮಗೆ ಪರಿಚಯ ಇರ್ತಾರೆ, ಆದರೆ ಸಹಕಾರಿ ಆಗಲ್ಲ ಅಂತಕ್ಕಂಥದ್ದು ಕೂಡ ಕಂಡು ಬರುತ್ತೆ. ಅಂದರೆ ಅಕ್ಟೋಬರ್ ನವೆಂಬರಲ್ಲಿ 2026 ಅಕ್ಟೋಬರ್ ನವೆಂಬರಲ್ಲಿ ಸ್ವಲ್ಪ ಸ್ಥಿರ ಆಸ್ತಿ ಅಥವಾ ಯಾವುದಾದ್ರೂ ಒಂದು ಲೋನ್ನಲ್ಲಿ ಸೈಟ್ ತಗೊಳ್ತಕ್ಕಂಥದ್ದು ಅಥವಾ ಮನೆಗೆ ಸಾಲ ಮಾಡಿ ಮನೆ ಕಟ್ತಕ್ಕಂಥ ಕೆಲಸವನ್ನು ನೀವು ಮಾಡ್ತೀರಾ ಅಂತಕ್ಕಂಥದ್ದನ್ನು ಕೂಡ ಈ ಒಂದು ಜ್ಯೋತಿಷ್ಯ ವಿಭಾಗ ಹೇಳ್ತಾ ಇದೆ. ಇಲ್ಲ ಸಲ್ಲದ ಅಪವಾದ ಆವಾಗಲೇ ಹೇಳಿದೆ. ಬಹಳ ಎಚ್ಚರ ವಹಿಸಿ. ಮಾತಾಪಿತೃವಿನನ್ನು ದ್ವೇಷಿಸಬೇಡಿ. ದ್ವೇಷಿಸ್ತೀರ ಈ ವರ್ಷದಲ್ಲಿ ನೀವು ಪ್ರೀತಿ ವಾತ್ಸಲ್ಯದಿಂದ ನೋಡ್ಕೊಳ್ಳಿ. ಜಗತ್ತಿಗೆ ಅವರು ನಮ್ಮನ್ನು ಕರ್ಕೊಂಡು ಬಂದಿದ್ದಾರೆ, ಆದರೆ ಅವರ ಸೇವೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಆಗ ಕುಟುಂಬದಲ್ಲಿ ಸುಖಕರವಾದ ಒಂದು ವಾತಾವರಣ ಅಂತಕ್ಕಂಥದ್ದು ನಿಮಗೆ ಪ್ರಾಪ್ತಿಯಾಗತ್ತೆ. ಜೊತೆಗೆ ಸರ್ಕಾರಿ ನೌಕರಿಯನ್ನು ಯಾರ್ಯಾರು ಮಾಡ್ತಾ ಇದ್ದೀರೋ, ಗೌರ್ನಮೆಂಟ್ ಉದ್ಯೋಗ ಯಾರ್ಯಾರು ಮಾಡ್ತಾ ಇದ್ದೀರೋ, ಬಹಳಷ್ಟು ಜನಕ್ಕೆ ಎಷ್ಟೋ ವರ್ಷಗಳಿಂದ ಬಡ್ತಿ, ಪ್ರಮೋಷನ್ ಅಂತಕ್ಕಂಥದ್ದು ಲಭ್ಯವಾಗದೆ ತಡೆ ಹಿಡಿದಿರ್ತಕ್ಕಂಥದ್ದು ಈ ಒಂದು ವರ್ಷದಲ್ಲಿ ಬಡ್ತಿ, ಪ್ರಮೋಷನ್ ಅಂತಕ್ಕಂಥದ್ದು ಸಿಗುತ್ತೆ. ಇನ್ನು ವಿವಾಹಕ್ಕೆ ಯಾರ್ಯಾರು ಹಂಬಲಿಸ್ತಾ ಇದ್ದೀರೋ ವಿವಾಹ ಯೋಗವೂ ಕೂಡ ಕಂಡು ಬರುತ್ತೆ. ಅದರಲ್ಲಿ ನಿಮಗೆ ಏಪ್ರಿಲ್ ಮತ್ತು ಜೂನ್ ಅಂತಕ್ಕಂಥದ್ದು ಏನಿದೆಯೋ ಮತ್ತು ಅಕ್ಟೋಬರ್ ನವೆಂಬರಲ್ಲಿ ವಿವಾಹವಾಗ್ತಕ್ಕಂಥ ಒಂದು ಶುಭ ಯೋಗ. ಈ ವರ್ಷದಲ್ಲಿ ಸಮಾಧಾನದಿಂದ ವರ್ತಿಸ್ತಕ್ಕಂಥ ಕೆಲಸವನ್ನು ಮಾಡಿ, ಸ್ವಲ್ಪ ಶಾಂತ ರೀತಿಯಿಂದ ವರ್ತಿಸಿ. ತುಂಬ ಕೋಪ ಬಂದ್ಬಿಡುತ್ತೆ, ನಿಮ್ಮ ಕೈಯಲ್ಲೇ ಅಪರಾಧವನ್ನು ಮಾಡಿಸ್ಬಿಡುತ್ತೆ. ಸ್ವಯಂಕೃತ ಅಪರಾಧ ಒಂದು ಸರಿ ಮಾಡೋದಷ್ಟೇ. ಆ ಸ್ವಯಂಕೃತ ಅಪರಾಧ ಅಂತಕ್ಕಂಥದ್ದು ಇದೆಯಲ್ಲ, ಅದನ್ನು ಮಾಡಿದಾಗ ನೀವು ಅಪರಾಧಿಗಳಾಗ್ತಕ್ಕಂಥ ಸಾಧ್ಯತೆಗಳಿದೆ. ಎಚ್ಚರಿಕೆ ವಹಿಸಿ. ಆದಷ್ಟು ಕೋಪದ ಕೈಯಲ್ಲಿ ಬುದ್ಧಿಯನ್ನು ಕೊಡಬೇಡಿ. ಶಾಂತ ರೀತಿಯಿಂದ ವರ್ತಿಸಿ. ಪ್ರತಿನಿತ್ಯ ಶಾಂತಿ ಮಂತ್ರವ ನಿಮಗೂ ಕೂಡ ಬರುತ್ತೆ. ನಾನು ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ಸಹನಾಭವತು ಸಹನೌ ಭುನಕ್ತು ಸಹವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಈ ಮಂತ್ರವನ್ನು ಪ್ರತಿನಿತ್ಯ ಪಾರಾಯಣವನ್ನು ಮಾಡಿಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ಹಾಗಾದರೆ ಗುರುಗಳೇ, ನಮಗೆ ಯಾವಾಗ ಚೆನ್ನಾಗಿರುತ್ತೆ, ನಾವು ಅಂದ್ಕೊಂಡಿರ್ತಕ್ಕಂಥದ್ದೇನೋ ಆಗಲ್ವಾ ಅನ್ನೋ ಪ್ರಶ್ನೆಗೆ ಉತ್ತರ, ನೀವು ಮಾಡಬೇಕಾಗಿರ್ತಕ್ಕಂಥ ಕರ್ಮ ಅಂದರೆ ಕೆಲಸವನ್ನು ಸರಿಯಾಗಿ ಮಾಡಿದಾಗ ಆ ಕರ್ಮದ ಫಲ, ಆ ಕೆಲಸದ ಫಲ ಅಂತಕ್ಕಂಥದ್ದು ನಿಮಗೆ ಸಿಗುತ್ತೆ. ನೀವು ಒಳ್ಳೆಯ ಕೆಲಸಗಳನ್ನು ಮಾಡಿದ್ರೆ ಒಳ್ಳೆಯ ಫಲ ಅಂತಕ್ಕಂಥದ್ದು ಸಿಗುತ್ತೆ. ಬಹಳಷ್ಟು ಈ ಕಟಕ ರಾಶಿಯವರು ಬರೀ ಸುಳ್ಳಿನ ಸುರಿಮಳೆ ಹೇಳ್ತೀರ. ಸುಳ್ಳು ಹೇಳಬೇಡಿ. ಯಾಕೆ ಹೇಳ್ತೀರ? ಯಾವತ್ತಾದರೂ ಸುಳ್ಳು ಹೇಳಿ ಮೋಸ ಮಾಡಿ ನೀವು ಸಂಪಾದನೆಯನ್ನು ಮಾಡಿ ಯಾರಿಗೋಸ್ಕರ ಉಳಿತಾಯ ಮಾಡ್ತಾ ಇದ್ದೀರಿ ಗೊತ್ತಾ ನಿಮಗೆ? ಭಗವಂತ ಕರೆದ ತಕ್ಷಣ ನೀವು ಮೇಲೋಗಬೇಕು.
ಅದಕ್ಕೆ ಸುಳ್ಳಿನ ಪ್ರಪಂಚದಲ್ಲಿ ಆದಷ್ಟು ಜಾಗ್ರತೆಯಿಂದ ನೀವು ಈಜಿ ದಡವನ್ನು ಸೇರಿಸ್ತಕ್ಕಂಥ ಕೆಲಸವನ್ನು ಮಾಡಿ. ಬಹಳಷ್ಟು ಜನಕ್ಕೆ ಮನೆ ಕಟ್ತಕ್ಕಂಥ ಯೋಗವೂ ಕೂಡ ಕಂಡು ಬರ್ತಾ ಇದೆ. ಅದರಲ್ಲಿ ನಿಮಗೆ ಆಶ್ವೀಜ ಮಾಸ, ಏನು ನಾವು ಶರನ್ನವರಾತ್ರಿಯನ್ನ ಈ ಪರಾಭವ ಸಂವತ್ಸರದಲ್ಲಿ ನವರಾತ್ರಿ ಅಂತ ನಾವೇನು ಹೇಳ್ತೀವಿ, ಆ ಸಮಯದಲ್ಲಿ ಭೂಮಿ ಯೋಗ ಒಲಿದು ಬರ್ತಕ್ಕಂಥ ಸಾಧ್ಯತೆ ಇದೆ. ನೀವು ಒಂದು ಕಡೆ ಮೂಲೆಯಲ್ಲಿದ್ದರೂ ಕೂಡ ಆಟೋಮೆಟಿಕ್ ಆಗಿ ಅದು ಬರುತ್ತೆ. ಬಂದಾಗ ಸ್ವಲ್ಪ ಒಳ್ಳೆಯ ಬುದ್ಧಿಶಕ್ತಿ ಅಂತಕ್ಕಂಥದ್ದು ನಿಮ್ಮ ಶರೀರದಲ್ಲಿ ಉತ್ಪತ್ತಿ ಆಗುತ್ತಲ್ವ, ಉಪಯೋಗ ಮಾಡ್ಕೊಳ್ಳಿ. ಉಪಯೋಗ ಮಾಡಿಕೊಂಡು ಅನುಕೂಲಗಳನ್ನು ಪಡಿತಕ್ಕಂಥ ಕೆಲಸವನ್ನು ಮಾಡಿ. ಜೊತೆಗೆ ಚಂಚಲತೆ ಅಂತಕ್ಕಂಥದ್ದನ್ನು ಮೊದಲು ಬಿಡಿ. ಮನಸ್ಸಿನ ಕೈಯಲ್ಲಿ ಬುದ್ಧಿಯನ್ನು ಕೊಡಬೇಡಿ. ಸ್ವಲ್ಪ ಏಕಾಗ್ರತೆ, ಧ್ಯಾನವನ್ನು ಮಾಡ್ತಕ್ಕಂಥದ್ದು, ಶಾಂತಿ ಮಂತ್ರವನ್ನು ಹೇಳ್ತಕ್ಕಂಥದ್ದು ಕೆಲಸವನ್ನು ಮಾಡಿ. ವೈರಿಗಳ ಸಹವಾಸದಿಂದ ದೂರ ಇರಿ. ಅವರ ಶತ್ರುಗಳು ಅಂತ ಗೊತ್ತು, ಆದರೂ ಕೂಡ ಅವರ ಸಹವಾಸವನ್ನು ಮಾಡಲಿಕ್ಕೆ ಮುಂದಾಗ್ತೀರಾ. ಅವರ ಸಹವಾಸದಿಂದ ನಾನಾ ರೀತಿಯ ತೊಂದರೆಯಾಗತ್ತೆ. ನೇರವಾಗಿ ಆಗಲ್ಲ, ಪರೋಕ್ಷವಾಗಿ ಆಗತ್ತೆ. ಇದು ನಿಮಗೆ ಅರ್ಥ ಆಗಲ್ಲ, ಇವರೇ ಮಾಡಿದ್ದಾರೆ ಅಂತಕ್ಕಂಥದ್ದು ಅರ್ಥ ಆಗಲ್ಲ. ಲಾಸ್ಟಲ್ಲಿ ಅಂತ್ಯದಲ್ಲಿ ಗೊತ್ತಾಗತ್ತೆ. ಪೂರ್ಣವಾದ ಮೇಲೆ ಗೊತ್ತಾಗಿ ಏನು ಪ್ರಯೋಜನ, ಯೋಚನೆಯನ್ನು ಮಾಡಿ. ಹಾಗಾಗಿ ಇಂಥ ಒಂದು 2026 ಈ ವರ್ಷ ಎಚ್ಚರಿಕೆಯಿಂದ ಈ ವರ್ಷವನ್ನು ಕಳೀತಕ್ಕಂಥ ಕೆಲಸವನ್ನು ಮಾಡಿ. ಪ್ರತಿನಿತ್ಯ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಹತ್ತಿರದಲ್ಲೇ ಇರತಕ್ಕಂಥ ಶಿವಾಲಯಕ್ಕೆ ಹೋಗಿ ಒಂದು ಹಿಡಿ ಬಿಲ್ವಪತ್ರೆಯನ್ನು ಶಿವನಿಗೆ ಅರ್ಪಣೆಯನ್ನು ಮಾಡಿ. ಅಕಸ್ಮಾತ್ ಶಿವಲಿಂಗ ಸ್ಪರ್ಶ ಮಾಡತಕ್ಕಂಥ ಅವಕಾಶಗಳಿದ್ದರೆ ಒಂದು ತಾಮ್ರ ತಂಬಿಗೆಯಲ್ಲಿ ನೀರನ್ನು ತಗೊಂಡೋಗಿ ಲಿಂಗದ ಮೇಲೆ ನೀರನ್ನು ಹಾಕಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ. ಮುಕ್ತಿದಾಯಕನಾಗಿರ್ತಕ್ಕಂಥ ಪರಮೇಶ್ವರ ನಮ್ಮನ್ನು ಕಾಪಾಡುವಂಥ ಪ್ರಾರ್ಥನೆಯನ್ನು ಮಾಡಿ.